ಸುಮಂತ್ ತೆಗೆದಿರೋ ಒಂದು ಫೋಟೋದಿಂದ ಇಡೀ ಜೀವನವನ್ನೇ ಹಾಳು ಮಾಡ್ಕೊಳಕ್ಕೆ ಹೊರಟಿರೋ ಪವಿತ್ರ. ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪವಿತ್ರ ಮತ್ತು ದೇವು ಸರ್ ಮುಂಚೆ ಎಲ್ಲ ಮಲಗಿರೋದು ಕುತ್ಕೊಂಡಿರೋದು ಎಲ್ಲ ಥರದ ಫೋಟೋ ಸುಮಂತ್ ತೆಗೆದಿರ್ತಾನೆ. ಅದನ್ನು ತೆಗೆದು ಪವಿತ್ರನ ಎಲ್ಲ ಫೋಟೋಗಳನ್ನ ನೋಡ್ತಾ ಕುತ್ಕೊಂಡಿರುತ್ತೆ. ಏನು ಸುಮಂತ್ ಏನು ನೋಡ್ತಾ ಇದೀಯ ನೀನು ಅಂಥೇಳ್ಬಿಟ್ಟು ಅಮೃತ ಕೇಳ್ತಾಳೆ. ಅಕ್ಕ ಬಾವ ಫೋಟೋ ನೋಡು ನೀವೇ ಅಂಥೇಳ್ಬಿಟ್ಟು ತೋರಿಸ್ಬಿಡ್ತಾನೆ. ಹಾಗಾಗಿ ತನ್ನ ಫೋನಿಗೂ ಕೂಡ ಸೆಂಡ್ ಆಗುತ್ತೆ. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ದೇವು ಸರ್ ಅವ್ರ ಮಾವ ಜೊತೆಗೆ ಮಾತಾಡ್ತಾ ಇರ್ತಾರೆ. ಪವಿತ್ರ ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ, ಯಾವತ್ತೂ ಕೂಡ ಅವ್ರನ್ನ ಕೈ ಬಿಡಲ್ಲ ಅಂತ ಮಾತಾಡ್ತಾ ಇರ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಪವಿತ್ರ ನೀನು ನಾ ದೇವನಿಂದ ಸ್ವಲ್ಪ ದೂರ ಇರು ಅಂತ ಹೇಳಿದ್ದೆ, ಆದರೆ ಅಷ್ಟೊಂದು ಹತ್ತಿರ ಇರೋದು ಏನಿತ್ತು ನಿನಗೆ? ನಿನಗೆ ನಾಚಿಕೆ ಆಗಲ್ವಾ? ಆ ಥರ ಎಲ್ಲ ಕ್ಲೋಸಲ್ಲಿದೆಯಾ? ಇಂಥ ಕೆಲಸ ಮಾಡ್ತೀಯಾ ಅಂತ ಅಂದ್ಕೊಂಡಿರಲಿಲ್ಲ. ನಿನ್ನ ದೇವನಿಂದ ದೂರ ಇರು ಅಂತ ತಾನೇ ಹೇಳಿದ್ದು, ಆದರೆ ಅಷ್ಟೊಂದು ಹತ್ತಿರ ಇರು ಅಂತ ನೆಸೆಸರಿ ಇತ್ತ ಅಂತೇಳ್ಬಿಟ್ಟು ರಾಧಿಕಾ ಅವರು ಕೇಳ್ತಾ ಇರ್ತಾರೆ. ಪವಿತ್ರನ ಹತ್ರ ಭಾಷೆ ಕೂಡ ತಗೊಳ್ತಾ ಇರ್ತಾರೆ. ದೇವನಿಂದ ದೂರ ಆಗ್ತೀನಿ ನಿಜವಾಗ್ಲೂ ಅಂಥೇಳ್ಬಿಟ್ಟು ಅತ್ತೆಗೆ ಪ್ರಮಾಣ ಕೂಡ ಮಾಡ್ತಾ ಇರ್ತಾಳೆ ಪವಿತ್ರ. ಮತ್ತು ಇಲ್ಲಿ ದೇವ್ ಸರ್ ಬಂದ್ಬಿಟ್ಟು ತಾತನ ಹತ್ರ ಮತ್ತು ಅವ್ರ ಮಾವನ ಹತ್ರ ಕೂಡ ಪವಿತ್ರನ ಯಾವತ್ತೂ ಕೂಡ ಯಾವ ಸಂಕಟದಲ್ಲೂ ಕೂಡ ಸಿಲುಕಿಸಲ್ಲ ಅಂತ ಹೇಳ್ಬಿಟ್ಟು ಪ್ರಮಾಣ ಕೂಡ ಮಾಡ್ತಾರೆ. ಇಲ್ಲಿ ಪವಿತ್ರ ಏನು ಮಾಡ್ತಾಳೆ, ನೀವು ಬಯಸಿದ ಹಾಗೆ ನಾನು ದೇವು ಸರಿಂದ ದೂರ ಇರ್ತೀನಿ, ಇದೇ ದೇವಿ ಮುಂದೆ ನಿಂತು ಪ್ರಮಾಣ ಮಾಡ್ತೀನಿ ನೋಡಿ ಅಂತ ಹೇಳ್ಬಿಟ್ಟು ಪವಿತ್ರ ರಾಧಿಕಾ ಅವರ ಕೈ ಮೇಲೆ ಕೈ ಇಟ್ಟು ಪ್ರಮಾಣವನ್ನು ಮಾಡ್ತಾರೆ. ಹಾಗಾದರೆ ದೇವು ಸರಿಂದ ಪವಿತ್ರ ದೂರ ಆಗೋಕ್ಕೆ ಒಪ್ಕೊಂಡ್ರಾ? ಇದೇ ಥರ ವೀಡಿಯೋಸ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್. ಥ್ಯಾಂಕ್ ಯು.